ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ರಾಜಕೀಯ ಪಕ್ಷಗಳು ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ಮುಳುಗಿದ್ದು ದಾವಣಗೆರೆಯಲ್ಲಿ ಪಕ್ಷಾಂತರ ಪರ್ವ ಆರಂಭವಾಗಿದೆ. ಕಾಂಗ್ರೆಸ್ ನಾಯಕರು ಕಮಲ ಮುಡಿದರೆ ಕಮಲ ನಾಯಕರು ಕೈ ಹಿಡಿಯುತ್ತಿದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ ಆಪರೇಷನ್ ರಿವರ್ಸ್ ಆಪರೇಷನ್ ಶುರುವಾಗಿದ್ದು ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋ ಲೆಕ್ಕಾಚಾರ ಜೋರಾಗಿದೆ. ಬಿಜೆಪಿ ರೆಬಲ್ ಟೀಮ್ನ ಡಾಕ್ಟರ್ ರವಿಕುಮಾರ್ ಕಾಂಗ್ರೆಸ್ ಸೇರ್ಪಡೆ. ಕಮಲ ಬಿಟ್ಟು ಕೈ ಹಿಡಿದ ಮಾಜಿ ಶಾಸಕ ಗುರುಸಿದ್ದನಗೌಡ ಹಾಗೂ ಕುಟುಂಬ. ಕಾಂಗ್ರೆಸ್ ಕಲಿಗಳ ಆಪರೇಷನ್ಗೆ ಬಲೆ ಬೀಸಿರೋ ಜಿಎಂ ಸಿದ್ದೇಶ್ವರ್ ಟೀಮ್. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯ ಭಿನ್ನಮತ ಎಲ್ಲವೂ ಮುಗಿದು ಈಗ ಪಕ್ಷಾಂತರ ಪರ್ವ ಆರಂಭವಾಗಿದೆ. ಇದೇ ಮೊದಲ ಬಾರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮಟ್ಟಿನ ಪಕ್ಷಾಂತರ ಪರ್ವ ನಡೆಯುತ್ತಿದೆ. ಒಂದೆಡೆ ಚುನಾವಣೆ ದಿನಾಂಕ ಘೋಷಣೆಯಾಗಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುತ್ತಿದ್ದಾರೆ, ಇನ್ನೊಂದೆಡೆ ಸದ್ದಿಲ್ಲದೆ ಪಕ್ಷಾಂತರ ಕಾರ್ಯ ನಡೆಯುತ್ತಿದೆ. ಮೊನ್ನೆ ತಾನೇ ಕಾಂಗ್ರೆಸ್ ಮುಖಂಡ ಶಿವನಹಳ್ಳಿ ರಮೇಶ್ ಬಿಜೆಪಿ ಸೇರ್ಪಡೆಯಾದರೆ ಬಿಜೆಪಿ ಮುಖಂಡ ವಾಗೀಸ್ವಾಮಿ ಕಾಂಗ್ರೆಸ್ ಸೇರ್ಪಡೆಯಾಗಿ ಪಕ್ಷಾಂತರ ಪರ್ವಕ್ಕೆ ಮುನ್ನುಡಿ ಬರೆದರು. ಇದೀಗ ಜಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಾಜಿ ಶಾಸಕ ಕಟ್ಟರ್ ಆರ್ಎಸ್ಎಸ್ ಕಾರ್ಯಕರ್ತ ಟಿ ಗುರುಸಿದ್ದನಗೌಡರು ಹಾಗೂ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಡಾಕ್ಟರ್ ಟಿಜಿ ರವಿಕುಮಾರ್ ಕಾಂಗ್ರೆಸ್ ಸೇರ್ಪಡೆಯಾಗಿ ಸಂಸದ ಜಿಎಂ ಸಿದ್ದೇಶ್ವರ್ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದ ಗುರುಸಿದ್ದನಗೌಡರು ಮತ್ತು ಪುತ್ರ ರವಿಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಮಾಜಿ ಜಗಳೂರು ಕ್ಷೇತ್ರದ ಶಾಸಕರು ಆದಂಥ ಹಿರಿಯರಾದಂಥ ಗುರುಸಿದ್ದನಗೌಡರವರು ಮತ್ತು ಅವರ ಮಕ್ಕಳಾದಂಥ ಡಾಕ್ಟರ್ ರವಿಕುಮಾರ್ ಅವರು ಮತ್ತು ಅರವಿಂದ್ ರವರು ಮತ್ತು ಪ್ರವೀಣ್ ರವರು ಮತ್ತು ಅವರ ಜೊತೆಗಾರರು ಅವರ ಬೆಂಬಲಿಗರು ಇವತ್ತು ಏನು ಕಲ್ಲಿಂಗಪ್ಪನವರು ನಮ್ಮ ದಾವಣಗೆರೆ ತಾಲೂಕಿನ ಕಕ್ಕರಗೊಳ್ಳ ಕ್ಷೇತ್ರದ ಕಲ್ಲಿಂಗಪ್ಪನವರು ನಮ್ಮ ಬಲಗೈ ಅಂದ್ರೆ ತಪ್ಪಾಗಲಾರ್ದು ಬಲಗೈ ನಮ್ಮ ರವೀಂದ್ರನಾಥ್ ಅವ್ರಿಗೆ ರವೀಂದ್ರನಾಥ್ ಅವ್ರಿಗೆ ಬಲಗೈ ಎಡಗೈ ಎಲ್ಲ ಇದ್ದರು. ಅವರು ಇವತ್ತು ಮತ್ತು ಅದೇ ರೀತಿ ನಮ್ಮ ಮಟ್ಟಿಕಲ್ ವೀರಭದ್ರ ಸ್ವಾಮಿಗಳು ಮತ್ತು ನಾಗರಾಜ ಸ್ವಾಮಿಗಳು ಮತ್ತು ಗೌರಿಪುರದ ಶಿವಣ್ಣವರು ಹೀಗೆ ಸಾಕಷ್ಟು ಜನ ನಮ್ಮ ಗುರುಸಿದ್ದನಗೌಡರವರ ಬೆಂಬಲಿಗರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಅವರಿಗೆ ನಾನು ನಮ್ಮ ದಾವಣಗೆರೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನನಗೆ ಯಾವ ಅಧಿಕಾರ ನಮಗೆ ಏನು ಸಿಗ್ತದೆ ಅದು ಪ್ರಶ್ನೆ ಅಲ್ಲ. ಇವತ್ತು ಅಭಿವೃದ್ಧಿ ಯಾವಾಗಲೂ ಕೂಡ ಮಲ್ಲಣ್ಣವ್ರು ಯಾವಾಗಲೂ ಅವರ ದೃಷ್ಟಿಕೋನ ಏನಿದೆ, ಅವರ ಅಭಿವೃದ್ಧಿನೇ ಅವ್ರದ್ದು ದೃಷ್ಟಿ. ಯಾವತ್ತೂ ಕೂಡ ಅಭಿವೃದ್ಧಿನೇ ರಾಜಕೀಯ ಅವ್ರಿಗೆ ಇನ್ನೂ ಉತ್ತಮವಾಗಿ ಅವರ ಶಕ್ತಿ ಮೀರಿ ರಾಜ್ಯ ಮಟ್ಟದಲ್ಲಿ ಏನು ಮಾಡೋಕ್ಕೆ ಅವರೇನಾದರೂ ಅವಾಗ MP ಆಗಿ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗಿದ್ದಿದ್ರೆ ಇವತ್ತು ದಾವಣಗೆರೆ ಒಂದು ಚಿತ್ರಣನೇ ಒಂದು ಬದಲಿಸ್ತಕ್ಕಂಥ ಶಕ್ತಿ ಇರ್ತಿತ್ತು. ಆದರೂ ಈಗೇನು ಅವಕಾಶ ಏನು ಸಮಯ ಮೀರಿಲ್ಲ. ಮುಂದಿನ ದಿನಗಳಲ್ಲಿ ಅವರೆಲ್ಲ ಸಹಕಾರದಿಂದ ಅವರು ಮುಂದಿನ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು MP ಆಗಿ ಲೋಕಸಭಾ ಸದಸ್ಯರಾಗಿ ಆಗೇ ಆಗ್ತಾರೆ ಅಂತಕ್ಕಂಥ ಒಂದು ಭರವಸೆಯಿಂದ ನಾವು ಇವತ್ತೆಲ್ಲ ನಮ್ಮ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಈ ಬಾರಿ ತಮ್ಮ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನು ಗೆಲ್ಲಿಸಿಕೊಳ್ಳಬೇಕೆಂದು ಸರ್ಕಸ್ ಮಾಡುತ್ತಿದ್ದಾರೆ. ಆಪರೇಷನ್ ಕಮಲದ ಮೂಲಕ ಸಂಸದ ಜಿಎಂ ಸಿದ್ದೇಶ್ವರ್ಗೆ ಮಲ್ಲಿಕಾರ್ಜುನ್ ಟಕ್ಕರ್ ನೀಡಿದ್ದು ಇದೀಗ ರಿವರ್ಸ್ ಆಪರೇಷನ್ಗೆ ಬಿಜೆಪಿಯು ಮುಂದಾಗಿದೆ ಎನ್ನಲಾಗ್ತಿದೆ. ಚುನಾವಣೆ ಘೋಷಣೆಗೂ ಮುನ್ನವೇ ಜಗಳೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮಾಜಿ ಶಾಸಕ ಎಸ್ಟಿ ಸಮುದಾಯದ ನಾಯಕ HP ರಾಜೇಶ್ ಅವರನ್ನ ಬಿಜೆಪಿ ಸೇರ್ಪಡೆ ಮಾಡಿಕೊಂಡಿದ್ದು ಇದೀಗ ದೊಡ್ಡ ದೊಡ್ಡ ತಲೆಗಳನ್ನು ಬಿಜೆಪಿ ಕರೆತರಲು ಪ್ರಯತ್ನ ನಡೆಯುತ್ತಿದೆ ಎಂಬ ಮಾತುಗಳು ಕೇಳಿಬರುತ್ತಿದೆ. ಶಿವನಹಳ್ಳಿ ರಮೇಶ್ ಅಂತ ದಾವಣಗೆರೆಗೆ ಭಾಳ ಪ್ರಖ್ಯಾತಿ ಪಡೆದಂಥ ಒಬ್ಬ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತ. ಅವನು ಮನಸ್ಸು ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರಿದಾನಂದರೆ ದಾವಣಗೆರೆ ಭಾಳ ಜನ ಭಾರತೀಯ ಜನತಾ ಪಾರ್ಟಿ ಸೇರ್ತಾರೆ ಅಂತ ನನ್ನ ಆಸೆ. ಮುಂದಿನ ದಿನಗಳಾಗ ಒಳ್ಳೆ ಕೆಲಸ ಮಾಡಿ ಶಿವನಹಳ್ಳಿ ಮೊದಲಿಂದನೂ ಭಾರತೀಯ ಜನತಾ ಪಾರ್ಟಿ, ನಾನು 91ರಾಗ ಪಾರ್ಲಿಮೆಂಟ್ ನಿಂತ್ಕೊಂಡಾಗ ಸಹ 700 ಓಟ್ ಬಿದ್ದದ್ದು ಆ ಊರಾಗ ಇರೋದು 900 ಓಟೇನ 700 ಓಟ್ ಬಿದ್ದದ್ದು. ಅಂದರೆ ಮೊದಲಿಂದನೂ ಅವ್ರು ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿ ಬಂಧುಗಳೇ ಇರೋದು. ಮತದಾನಕ್ಕೆ ಇನ್ನು 24 ದಿನ ಬಾಕಿ ಇದ್ದು ಯಾವ ಮುಖಂಡರು ಯಾವ ಪಕ್ಷಕ್ಕೆ ಪಕ್ಷಾಂತರ ಆಗ್ತಾರೆ,
ಯಾರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ ಅನ್ನೋ ಲೆಕ್ಕಾಚಾರ ನಡೆಯುತ್ತಿದ್ದು ಪಕ್ಷಾಂತರ ಪರ್ವ ನಿಂತ ಬಳಿಕವೇ ಸ್ಪಷ್ಟ ಚಿತ್ರಣ ಸಿಗಲಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸ್ಪಂದನ ಪ್ರಕಾಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.